ಸ್ನೇಹಿತರೆ, ನಾವು ಯಾರಾದರೂ ಒಬ್ಬರನ್ನು ಪ್ರೀತಿಸಿದಾಗ ಮೊದಲು ಪ್ರೀತಿ ಅಂದರೆ ಏನು, ಅದರ ಮಹತ್ವ ಎಂಥದ್ದು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಕೆಲವೊಮ್ಮೆ ಇಂತಹ ವಿಚಾರಗಳು ಸತ್ಯಕ್ಕೆ ವಿರುದ್ಧವಾದದ್ದು ಅಂತ ಅನಿಸುತ್ತೆ. ಸುಮ್ಮನೆ ಯೋಚಿಸಿ ನೋಡಿ, ನಮ್ಮಲ್ಲಿ ಯಾರಾದರೂ ಒಬ್ಬರು ತೀರಿಕೊಂಡಾಗ ನಾವು ಅತಿರೇಕವಾಗಿ ಅಳುತ್ತೇವೆ, ರೋಧಿಸ್ತೇವೆ. ಅಷ್ಟಕ್ಕೂ ಈ ಗೋಳಾಟವಾದರೂ ಯಾತಕ್ಕೆ? ನಿಜವಾಗಿಯೂ ನಾವು ನಮ್ಮಿಂದ ಅಗಲಿದವರನ್ನು ಪ್ರೀತಿಸಿಲ್ಲ. ಪ್ರೀತಿಸಿದ್ರೆ ನಾವು ಅಳ್ತಾ ಇರಲಿಲ್ಲ. ಗೋಳಾಡೋದಕ್ಕೆ ಅಲ್ಲಿ ಏನಿದೆ? ಅಲ್ಲಿ ಆಳವಾದ ಮೌನ ನಮ್ಮನ್ನು ಸುತ್ತುವರೆದಿರುತ್ತೆ. ಈ ಆಳವಾದ ಮೌನದಲ್ಲಿ ನಾವು ಸಾವನ್ನು ಅರ್ಥ ಮಾಡ್ಕೊಳ್ತೇವೆ. ನಮ್ಮದೇ ಸಾವಿನ ಅನುಭವ. ನಮ್ಮ ತಂದೆ, ತಾಯಿ, ಮಕ್ಕಳು, ಗಂಡ, ಹೆಂಡತಿ ಅದಾರೆಯೇ ಆಗಿರಲಿ, ಅವರೊಟ್ಟಿಗೆ ನಾವು ಸಹ ಮೃತರಾಗಿಯೇ ಹೋಗಿರ್ತೇವೆ. ಇದೊಂದು ಸೂಚನೆ. ಆಗ ನಾವು ಅಂತರ್ಗತವಾಗಿ ಅರ್ಥ ಮಾಡಿಕೊಳ್ತೇವೆ. ಅವರು ಬದುಕಿದ್ದಾಗ ಜೀವನವನ್ನು ಅರಿಯೋದಿಕ್ಕೆ ನೆರವಾಗಿದ್ದರು. ನಾವೊಬ್ಬ ವ್ಯಕ್ತಿಯನ್ನು ಪ್ರೀತಿಸಿದಾಗ ಅವರು ತೀರಿಕೊಂಡಾಗ ನೆಮ್ಮದಿ ಇರೋದಿಲ್ಲ, ಅತಿರೇಕವಾದ ಗೋಳಾಟವೂ ಇಲ್ಲ. ಆಳವಾದ ಮೌನದಲ್ಲಿ ನಾವು ವಾಸ್ತವವನ್ನು ಒಪ್ಪಿಕೊಳ್ತೇವೆ. ಇದರ ಅಸಹಾಯಕತೆಯಿಂದಲೇ ಪ್ರೇಮ ಮುಂದುವರಿಯುತ್ತೆ. ಕಾರಣ, ಪ್ರೇಮ ಶರೀರದೊಂದಿಗೆ ಇದೆ, ಮನಸ್ಸಿನೊಂದಿಗೆ ಅದು ಕೊನೆಯಾಗೋದಿಲ್ಲ. ಎಲ್ಲಿ ಪ್ರೇಮವಿರುತ್ತೋ ಅಲ್ಲಿ ಜವಾಬ್ದಾರಿ ಕೂಡ ಇದ್ದೇ ಇದೆ. ವ್ಯಕ್ತಿಯನ್ನು ಪ್ರೀತಿಸುವುದರ ಅರ್ಥ ಅವರ ಮತ್ತು ನಮ್ಮ ಇಬ್ಬರ ಸಮಸ್ಯೆಯನ್ನು ಪರಿಹರಿಸುವುದು ಎಂದಲ್ಲ. ಅದು ಅತಿಕ್ರಮ ಪ್ರವೇಶವಾಗುತ್ತೆ. ಒಬ್ಬ ವ್ಯಕ್ತಿಗೆ ಹೇಗಿದ್ದಾನೋ ಹಾಗೆ ಆತನ ಎಲ್ಲ ಸಮಸ್ಯೆಗಳೊಂದಿಗೂ ಒಪ್ಪಿಕೊಳ್ಳಿ. ಅದುವೇ ಪ್ರೇಮ. ಯಾರನ್ನು ಬದಲಾಯಿಸೋದಕ್ಕೆ ಪ್ರಯತ್ನಿಸಬೇಡಿ. ಪ್ರೀತಿಯಲ್ಲಿ ಪೀಡಿಸುವುದನ್ನು ಮೊದಲು ಬಿಡಿ, ಕಾಡಬೇಡಿ. ಈ ಪೀಡನೆ, ಇದರ ಬಗ್ಗೆ ಸಾಕಷ್ಟು ಪ್ರಯೋಗಗಳು ನಡೆದಿವೆ. ನಾವು ತಿನ್ನುವ ಪೌಷ್ಟಿಕ ಆಹಾರವನ್ನು ಒಂದು ತಟ್ಟೆಯಲ್ಲಿಟ್ಟು ಅದರ ಮೇಲೆ ಪೀಡಿಸುವ ಪ್ರಭಾವವನ್ನು ಬೀರಿದರೆ ಅದು ವಿಷಕಾರಿಯಾಗಿ ಪರಿಣಾಮ ಹೊಂದುತ್ತೆ. ಹೊಟ್ಟೆಯಲ್ಲಿನ ರಾಸಾಯನಿಕ ಅಂಶಗಳು ವಿಷಕಾರಿ ಅಂಶವಾಗಿ ಪರಿಣಾಮವನ್ನು ಬೀರುತ್ತೆ. ಅದುವೇ ಆರೋಗ್ಯವನ್ನು ಹದಗೆಡಿಸುತ್ತೆ. ಸ್ನೇಹಿತರೆ, ನೀವು ಯಾರನ್ನಾದರೂ ಪ್ರೀತಿಸಿದ್ದರೆ ಸಂಪೂರ್ಣವಾಗಿ ಅವರ ನ್ಯೂನತೆಗಳೊಂದಿಗೆ ಒಪ್ಪಿಕೊಳ್ಳಿ. ಇಂತಹ ಪ್ರೇಮ ಬದುಕಿನಲ್ಲಿ ಒಂದು ಕ್ರಾಂತಿಯನ್ನು ತರುತ್ತೆ. ಈ ಕ್ರಾಂತಿ ಎಂತಹ ಪರಿಣಾಮ ಬೀರುತ್ತೆ ಅಂದರೆ ನಮ್ಮೊಳಗೆ ನಿಶ್ಶಬ್ದವನ್ನು ತರುತ್ತೆ. ಹೂವು ಅರಳುವಾಗ ಯಾವ ಶಬ್ದವೂ ಇಲ್ಲದಂತಹ ರೀತಿಯಲ್ಲಿ ನಮ್ಮ ಬದುಕಿನಲ್ಲಿ ಮೌನ ಮತ್ತು ನಿಶ್ಶಬ್ದಗಳನ್ನು ತರುತ್ತೆ. ಪ್ರೀತಿಸುವ ವ್ಯಕ್ತಿಯನ್ನು ಬದಲಾಯಿಸಬೇಡಿ. ಕಾರಣ, ಇಂತಹ ಪ್ರಯತ್ನದಲ್ಲಿ ನಮ್ಮಲ್ಲಿ ಅರೆಬರೆ ಸ್ಥಿತಿಯನ್ನು ಸೃಷ್ಟಿಸುತ್ತೆ. ನಾವು ಒಂದು ಭಾಗ ಒಪ್ಪಿದಂತೆ ಮತ್ತೊಂದು ಭಾಗ ತಿರಸ್ಕರಿಸಿದಂತೆ. ಯಾರೋ ಒಬ್ಬಾತ ಹೇಳ್ತಾ ಇದ್ದ, ಆಕೆ ನೋಡೋದಕ್ಕೆ ತುಂಬ ದಪ್ಪಗಿದ್ದಾಳೆ, ಹಾಗಾಗಿ ನಾನು ಆಕೆಯ ಆತ್ಮವನ್ನು ಪ್ರೀತಿಸುತ್ತೇನೆ, ದೇಹವನ್ನಲ್ಲ. ಎಲ್ಲರೂ ಇದನ್ನೇ ಹೇಳ್ತಾರೆ ಸ್ನೇಹಿತರೆ. ನಾನು ಪ್ರೀತಿಸ್ತಾ ಇದ್ದೇನೆ. ನೀನು ನಿನ್ನ ಹವ್ಯಾಸಗಳನ್ನು ಬಿಡು, ಬದಲಾಗು, ಅದನ್ನು ಮಾಡು, ಇದನ್ನು ಮಾಡು. ಇದು ನನಗೆ ಇಷ್ಟ ಇಲ್ಲ, ನಿನ್ನ ಅಭ್ಯಾಸಗಳು ನನಗೆ ಬೇಸರ ತರುತ್ತವೆ. ಹೀಗೆ ಯಾವುದೋ ಒಂದು ಕ್ಷುಲ್ಲಕ ಕಾರಣಕ್ಕಾಗಿ ಪ್ರೀತಿಯನ್ನು ವಿಷಯುಕ್ತವನ್ನಾಗಿಸಬೇಡಿ. ಪ್ರೀತಿಸೋದಕ್ಕೆ ಇಚ್ಛಿಸಿದರೆ ಸುಮ್ಮನೆ ಪ್ರೀತಿಸಿ. ಪ್ರೀತಿ ಅದು ಬದಲಾವಣೆಯನ್ನು ತಂದರೆ ಸರಿ, ಇಲ್ಲದಿದ್ದರೆ ಅದು ಸ್ವೀಕೃತಿಯೇ ಆಗಿರುತ್ತೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಸಹ ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ವಂದನೆಗಳು.